ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದ ಜಗತ್ವೃತ್ತದಲ್ಲಿರುವ ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವದ ನಿಮಿತ್ತವಾಗಿ ವಿಶೇಷವಾಗಿ ನಮನವನ್ನು ಸಲ್ಲಿಕೆ ಮಾಡಲಾಗಿದೆ. 892ನೇ ಜಯಂತಿ ಉತ್ಸವದ ನಿಮಿತ್ತವಾಗಿ ಅನೇಕ ನಾಯಕರು, ಬಸವಾಭಿಮಾನಿಗಳು ಭಾಗವಹಿಸಿ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ. 892ನೇ ಜಯಂತಿ ಉತ್ಸವದ ನಿಮಿತ್ತವಾಗಿ ಜಗತ್ವೃತ್ತದ ಹತ್ತಿರ ಇರುವ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಾಸಕರಾದ MI ಪಾಟೀಲ್, BR ಪಾಟೀಲ್, ಅಲ್ಲಮಪ್ರಭು ಪಾಟೀಲ್ ಮತ್ತು KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, MLC ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿ ಮಾಲಾರ್ಪಣೆ ಮಾಡಿದರು. ವಿಶ್ವಗುರು ಬಸವಣ್ಣನವರಿಗೆ, ವೈರಾಗ್ಯ ನಿಧಿ ಅಕ್ಕ ಮಾದೇವಿ ಅವರಿಗೆ ದಯವಿಟ್ಟು ಬಸವಾಭಿಮಾನಿಗಳು ಜೋರಾಗಿ ನಮ್ಮ ಕೂಡ ಹೇಳಬೇಕು ಜಯಘೋಷವನ್ನು. ವಿಶ್ವಗುರು ಬಸವಣ್ಣನವರಿಗೆ, ವೈರಾಗ್ಯ ನಿಧಿ ಅಕ್ಕ ಮಾದೇವಿ ಅವರಿಗೆ, ಅಲ್ಲಮ ಪ್ರಭುಗಳಿಗೆ, ಚನ್ನ ಬಸವಣ್ಣನವರಿಗೆ, ಅಂಬಿಗರ ಚೌಡವರವರಿಗೆ, ಮಾದಾರ ಚೆನ್ನಯ್ಯನವರಿಗೆ, ಸಮಗಾರ ಹಳ್ಳಯ್ಯನವರಿಗೆ ಶುಭವಾಗ. ಜರ ಇಲ್ಲಿಂದ ಸರ್ ನಂತರ ಕಾರ್ಯಕ್ರಮದಲ್ಲಿ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರ ಅಮೃತ ಹಸ್ತದಿಂದ ಶಟಸ್ಥಲ ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದರು. ಸರ್ ಆಗಲಾಯ್ತು ಬರ್ತಾರೆ ಸರ್ ಎಲ್ಲರಿಗೂ ನಮ್ಮನ್ನ ಬರ್ತೀವಿ. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ವಿಶ್ವ ಜೀವನನು ತನ್ನಯ ಗರ್ಭದಿ ಹೊತ್ತ ಬಸವ ಧ್ವಜ ಹಾರುತ್ತಿದೆ ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಸಮತಾ ತತ್ವವ ಜಗದಲ್ಲಿ ಸಾರಿದ ಸತ್ಯ ಅಹಿಂಸೆಯ ನಡೆಯಲಿ ತೋರಿದ ದಯವೇ ಧರ್ಮದ ಮೂಲವೆಂದುಳಿದ ಕಲ್ಯಾಣ ಧ್ವಜವು ಹಾರುತ್ತಿದೆ ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಜ್ಯೋತಿ ನೀಲಮ್ಮ ತಾಯಿ ಸತ್ಯಕಲಿಂಗಮ್ಮ ಶರಣೆ ಮುಕ್ತಾಯಿ ಜ್ಞಾನ ಗುರು ಮಹಾದೇವಿ ಧ್ವಜವು ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ವಚನ ಸಾರದ ಹಾಲ್ಮೊಳೆ ಹರಿಸಿದ ವಾದ ಭೇದವನು ಕಾಲಲಿ ಮೆಟ್ಟಿದ ಕಾಯಕ ಕೈಲಾಸ ಮಂತ್ರ ಬೋಧಿಸಿದ ಕರುಣಾಳುಗುರು ಚನ್ನ ಬಸವ ಧ್ವಜವು ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಈ
ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್, BR ಪಾಟೀಲ್ ಹಾಗೂ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಸುಶೀಲ್ ಜಿ ನಮೋಶಿ, ಡಾಕ್ಟರ್ ಜಗದ್ಗುರು ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿದರು. ಆ ಕಲ್ಯಾಣ ಕ್ರಾಂತಿ ಅಣ್ಣ ಬಸವಣ್ಣನವರು ಕುಲಕೊಬ್ಬ ಶರಣರನ್ನು ಗುರುತಿಸಿ ಎಲ್ಲರೂ ಸೇರಿ ಅನುಭವ ಮಂಟಪದಲ್ಲಿ ವಚನ ಸಾಹಿತ್ಯವನ್ನು ರಚಿಸೋದ್ರ ಮುಖಾಂತರ ಮನುಕುಲಕ್ಕೇ ದಾರಿದೀಪ ಆಗಿದ್ದಾರೆ. ವಚನ ಸಾಹಿತ್ಯ ಸರ್ವಕಾಲಿಕ, ಅದು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮನುಷ್ಯನ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಆ ಶಕ್ತಿ, ಆ ಅದ್ಭುತವಾದ ಶಕ್ತಿ ಆ ಒಂದು ವಚನ ಸಾಹಿತ್ಯದಲ್ಲಿದೆ. ಬಸವಾದಿ ಶರಣರು ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸಿರ್ತಕ್ಕಂಥವ್ರು, ಎಲ್ಲರನ್ನು ಅಪ್ಪಿಕೊಂಡಿರ್ತಕ್ಕಂಥವ್ರು, ಎಲ್ಲರನ್ನು ಪ್ರೀತಿಸಿರ್ತಕ್ಕಂಥವ್ರು. ಅದೇ ಈ ಬಸವ ತತ್ವದ ಸಾರ. ಶಟಸ್ಥಳ, ಪಂಚಾಚಾರ ಮತ್ತು ಅಷ್ಟಾವರಣ ಇದು ನಮ್ಮ ಬಸವ ತತ್ವದ ಕುರುಹು. ಹಾಗಾಗಿ ಎಲ್ಲರೂ ಬಸವ ತತ್ವವನ್ನು ಆಚರಣೆ ಮಾಡಿ ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಶುಭಾಶಯಗಳು. ಇವತ್ತು ಅಣ್ಣ ಬಸವಣ್ಣನವರ ಜನ್ಮದಿನ. ನಿನ್ನೆಯಿಂದ ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಮಂತ್ರಿಗಳು, ಮಾಜಿ ಶಾಸಕರು ಸೇರಿ ಅದ್ಧೂರಿಯಾದಂಥ ಸಭೆಯನ್ನು ನಡೆಸಿದ್ದೇವೆ. ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ನಿರ್ಧಾರ ಕೂಡ ಮಾಡಿದ್ದೇವೆ. ಬಸವಣ್ಣ ಹೇಳಿದ ದಾರಿಯಲ್ಲಿ ನಾವೆಲ್ಲರೂ ಹೋಗುವಂಥ ಒಂದು ವಚನಬದ್ಧರಾಗಿದ್ದೇವೆ. ಆ ದಾರಿಯಲ್ಲಿ ಹೋಗ್ತೇವೆ ಮತ್ತು ಸಮತಾ ಸಮಾಜವನ್ನು ಕಟ್ತೇವೆ, ಜಾತ್ಯತೀತ ಸಮಾಜವನ್ನು ಕಟ್ತೇವೆ. ಅಂಥ ಒಂದು ಸುಂದರ ಸಮಾಜವನ್ನು ಕಟ್ಟುವಂಥ ಸಂಕಲ್ಪ ಮಾಡಿದ್ದೇವೆ. ಬಸವ ಜಯಂತಿಯ ಶುಭಾಶಯಗಳು. ಈ ಘನ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಪ್ರಿಯಾಂಕಾ ಖರ್ಗೆಜಿಯವರು ಭಾಳ ಒತ್ತಾಸೆಯಿಂದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಆದ ಕಾರಣ ಬಸವಣ್ಣ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ. ವಿಶ್ವ ಮಾನವ ಬಸವಣ್ಣ ಅಂಥೇಳಿ ಹೆಸರಿದೆ. ಎಲ್ಲ ಜಾತಿ ಜನಾಂಗಕ್ಕೂ ಎಲ್ರಿಗೂ ಕೂಡ 892 ವರ್ಷಗಳ ಹಿಂದೆ ಏನೊಂದು ಕ್ರಾಂತಿ, ಕಲ್ಯಾಣ ಕ್ರಾಂತಿ ಮಾಡಿ ದೇಶದಲ್ಲಿ ಅಸ್ಪೃಶ್ಯತೆ ಹೋಗಬೇಕು, ಜಾತೀಯತೆ ಹೋಗಬೇಕು, ಮೂಢನಂಬಿಕೆ ಹೋಗಬೇಕು, ಸ್ತ್ರೀ ಸಮಾನತೆ ಬರಬೇಕು, ಎಲ್ಲರಿಗೂ ಸಮಾನಾಂತರವಾದಂಥ ನ್ಯಾಯ ದೊರಕಬೇಕಂತ ಹೇಳಿ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಆಗಬೇಕಂತೇಳಿ ಹೋರಾಟವನ್ನು ಪ್ರಾರಂಭ ಮಾಡಿದರು. ಆ ಹೋರಾಟದ ಫಲವಾಗಿ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 12ನೇ ಶತಮಾನದಲ್ಲಿ ಅಲ್ಲಂಪ್ರಭುವಿನ ಅಧ್ಯಕ್ಷತೆಯಲ್ಲಿ ಏನು ಎಲ್ಲ ಶರಣರು ವಚನ ಸಾಹಿತ್ಯದ ಮೂಲಕ ಧರ್ಮದ ಸಂದೇಶವನ್ನು ಕೊಟ್ಟಿದ್ದರು. ಆ ಸಂದೇಶದ ಸಾರಾಂಶವನ್ನು ಒಳಗೊಂಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಜಗತ್ತು ನಡೀತಾ ಇದೆ. ಈಗಿನ ಪಾರ್ಲಿಮೆಂಟ್ ಕೂಡ ಅದೇ ರೀತಿ ನಿರ್ಣಯ ತೆಗೆದುಕೊಳ್ತದೆ. ಮೊದಲನೇ 892 ವರ್ಷಗಳ ಕಾಲದಲ್ಲಿ ದೇಶಕ್ಕೆ ಹೊಸ ಪಾರ್ಲಿಮೆಂಟ್ ಕೊಟ್ಟಿರ್ತಕ್ಕಂಥ ನಾಯಕ ಅಣ್ಣ ಬಸವಣ್ಣವರು ಮತ್ತು ಅಲ್ಲಮಪ್ರಭುವಿನ ಅಧ್ಯಕ್ಷತೆಯಲ್ಲಿ ಮಾಡಿರ್ತಕ್ಕಂಥದ್ದು. ಕಾರಣ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ಮಹಾ ಮಾನವತಾವಾದಿ ಹಾಗೂ ಸಾಂಸ್ಕೃತಿಕ ನಾಯಕ ಬಸವಣ್ಣವರ 892ನೇ ಜಯಂತಿ ಉತ್ಸವವನ್ನು ನಾವು ಗುಲ್ಬರ್ಗಾದಲ್ಲಿ ಮತ್ತು ರಾಜ್ಯ ರಾಷ್ಟ್ರದ ಎಲ್ಲ ಭಾಗದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಬಸವಣ್ಣವ್ರ ಬಗ್ಗೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಹೇಳ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಆ ಕಾಲದಲ್ಲಿ, ಇವತ್ತಿನ ಕಲಿಯುಗದಲ್ಲಿ ಏನೂ ಮಾಡ್ಬೋದು, ಆದರೆ ಆ ಕಾಲದಲ್ಲಿ ಆ ಕ್ರಾಂತಿಯನ್ನು ತಂದು ಎಲ್ಲ ಜಾತಿಗೆ ಒಂದುಗೂಡಿಸಿ, ಅಷ್ಟೇ ಅಲ್ಲ ಮಹಿಳೆಯರಿಗೂ ಕೂಡ ಆದ್ಯತೆಯನ್ನು 800-900 ವರ್ಷ ಮೊದಲು ಕೊಟ್ಟಿದ್ದಾನೆ. ಅಂಥ ವ್ಯಕ್ತಿಯ ಒಂದು ಜನ್ಮದಿನವನ್ನು ನಾವು ರಾಷ್ಟ್ರದ ಎಲ್ಲ ಭಾಗದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಗುಲ್ಬರ್ಗಾದಲ್ಲಿ ಮತ್ತು ಎಲ್ಲ ಭಾಗದಲ್ಲಿ ಈ ಬಾರಿ ಎಲ್ಲರಿಗೆ ಏನು ಅನಿಸಿದೆ ಅಂತಂದರೆ ಬಸವಣ್ಣವ್ರ ಬಗ್ಗೆ ನಾವು ಬಹಳ ಪ್ರಶಂಸೆಯನ್ನು ಮಾಡೋದು ಅಷ್ಟೇ ಅಲ್ಲ, ನಾವು ಒಂದಾಗಿ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಆದರೆ ನಮ್ಮಲ್ಲೇ ಒಳಪಂಗಡವನ್ನು ಮುಂದಿಟ್ಕೊಂಡು ನಾವು ಬೇರೆ ಬೇರೆ ಆಗಿ ಇವತ್ತು 2 ಕೋಟಿಗಿಂತಲೂ ಜಾಸ್ತಿ ಜನಸಂಖ್ಯೆ ಇದ್ದಂಥ ವೀರಶೈವ ಲಿಂಗಾಯತರು ಸಂಖ್ಯೆಯನ್ನು ಕಡಿಮೆ ತೋರಿಸಿದಾರಲ್ಲ, ಇದು ಕಾರಣ ಆಗಿದೆ. ಎಲ್ಲರೂ ಹುರುಪಿನಿಂದ ಒಂದಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ, ದೊಡ್ಡ ಪ್ರಮಾಣದಲ್ಲಿ ನೀವು ಕೂಡ ತಮ್ಮ ಆತ್ಮದಲ್ಲಿ ವಚನದ ಬಗ್ಗೆ ಪ್ರಶಂಸೆಯನ್ನು ಮಕ್ಕಳಿಗೆ ಹೇಳಿಕೊಡುವಂಥ ಕೆಲಸ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.